ಒಂದ್ ಕಡೆ ಎಸ್ಐಆರ್ ಅಕ್ರಮದ ವಿರುದ್ಧ ರಾಜ್ಯ ವಿಪಕ್ಷಗಳು ಸಿಡಿದೇಳ್ತಾ ಇದೆ. ಎಸ್ಐಆರ್ ವಿರುದ್ಧ ದೋಸ್ತಿ ಸಮರ ಮುಂದುವರಿತಾ ಇದೆ. ಎಸ್ಐಆರ್ ಆರೋಪದ ಬೆನ್ನಲ್ಲೇ ಅನ್ಬು ಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ವಿಶೇಷ ಪರಿಷ್ಕರಣೆಯಲ್ಲಿ ಮಧ್ಯಪ್ರವೇಶಿಸುತ್ತಾ ಹಾಗಾದ್ರೆ ಕೇಂದ್ರ ಚುನಾವಣಾ ಆಯೋಗ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಎಸ್ಐಆರ್ ಆರೋಪದ ಬೆನ್ನಲ್ಲೆಗೆ ಅನ್ಬು ಕುಮಾರ್ ಅವರು ಎಂಟ್ರಿ ಆಗಿದ್ದಾರೆ. ಕೊನೆಗೂ ಕೂಡ ಮೌನವನ್ನ ಮುರಿದು ಆಕ್ಷನ್ ಮೋಡ್ಗೆ ಈಗ ಚುನಾವಣಾ ಆಯೋಗ ಬಂದಂತೆ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಇತ್ತು. ಇದರ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿದೆ ಕೂಡ. ಇವಾಗ 35 BLO ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಯಾಕಂದ್ರೆ ಈ BLO ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರ ತನಗೆ ಬೇಕಾದಂತೆ ನಡೆಸಿಕೊಳ್ತಿದೆ ಅನ್ನುವಂತಹ ಆರೋಪ. ಹಾಗಾಗಿ ಈಗ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ರಾಜ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲಾ ಡಿಒಗಳಿಗೂ ಕೂಡ ಮಾಹಿತಿ ಪಡೆದುಕೊಳ್ತಾ ಇದ್ದೇವೆ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಸ್ಐಆರ್ ನಿಯಮ ಉಲ್ಲಂಘನೆ ವಿರುದ್ಧ ದೂರನ್ನ ನೀಡಿದಂತಹ NDA, ಇದರ ಆಧಾರದ ಮೇಲೆ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಡಿಸ್ಟ್ರಿಬ್ಯೂಷನ್ ಮುಗಿಯೋದು ಮತ್ತು ಅದರ ಜೊತೆಗೆ ಪ್ಯಾರಲಲ್ಲಿ ಡಿಜಿಟೈಸೇಷನ್ ಸ್ಟಾರ್ಟ್ ಮಾಡೋದು. ಈಗ ಡಿಜಿಟೈಸೇಷನ್ ಬರುವ ಸಂದರ್ಭದಲ್ಲಿ ಈಗಾಗಲೇ BLOಗೆ ಸೂಚನೆ ಕೊಡಲಾಗಿದೆ. ಮತದಾರರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಡಿಜಿಟೈಸ್ ಮಾಡ್ತಾರೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಅದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡುವ ಸಂದರ್ಭಗಳಲ್ಲಿ ಅವರ ಫೋಟೋ ಮತ್ತು ಆ ಫಾರ್ಮ್ ಅನ್ನು ಡಿಜಿಟೈಸ್ ಮಾಡುವ ಸಂದರ್ಭದಲ್ಲಿ ಕಂಪ್ಲೀಟ್ ಫಾರ್ಮ್ ಡಿಜಿಟೈಸ್ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಸೈನ್ ಮಾಡುವ ಭಾಗ ಬಿಟ್ಟು ಹೋಗಿರಬಹುದು ಅಥವಾ ಫಾರ್ಮ್ ಸರಿಯಾದ ಕ್ವಾಲಿಟಿ ಡಿಜಿಟೈಸ್ ಆಗಿರುವುದಿಲ್ಲ. ಅಂಥದ್ದು ಅವಕಾಶ ಇಲ್ಲದೆ ಡಿಜಿಟೈಸ್ ಮಾಡಬೇಕು ಅಂತ ಕ್ರಮ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಮತ್ತು ಇದು ಸಂಬಂಧವಾಗಿ ಫೀಲ್ಡ್ ವೆರಿಫಿಕೇಶನ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ ವತಿಯಿಂದ ಜಾಯಿಂಟ್ COs ಯಾರಿರ್ತಾರೆ ಅವರೊಂದು 5 ದಿನ ಈಗಲೇ ತಂಡ ಮಾಡಿ ಕೆಲವು ಜಿಲ್ಲೆಗಳಲ್ಲಿ ಕಳಿಸಿಕೊಟ್ಟಿದ್ವಿ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ವಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿ ಅವರು ಸಮೇತ ತನ್ನ ಕ್ರಮವನ್ನು ನೋಡಿಕೊಂಡು ಬರ್ತಿರ್ತಾರೆ. ಮತ್ತು ಈ ಸಂದರ್ಭದಲ್ಲಿ ನಾನು ಈ ಡಿಸ್ಟ್ರಿಬ್ಯೂಷನ್ಗೋಸ್ಕರವಾಗಿ ಮತ್ತು ಜನರಿಗೆ ಮಾಹಿತಿ ತಲುಪುವ ನಿಟ್ಟಿನಲ್ಲಿ ವಿಷಯರನ್ನ ಸೇರಿಸುವಂತಹ ಹುನ್ನಾರವನ್ನ ನಡೆಸ್ತಾ ಇದೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ಇನ್ನು ಎಸ್ಐಆರ್ ಅಕ್ರಮದ ಪಟ್ಟಿ ತಯಾರಿಸಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಅದು ಕೌಂಟರ್ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಎಸ್ಐಆರ್ ಲೋಪದೋಷಕ್ಕೆ ಚುನಾವಣಾ ಅಧಿಕಾರಿ ಹೊಣೆ ಕಾಂಗ್ರೆಸ್ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಮತದಾರರ ಹೆಸರು ಡಿಲೀಟ್ ಆಗಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಂಡಿದ್ವಿ ನಾವು. ಬಿಜೆಪಿ ತನ್ನ ಆಂತರಿಕ ಬಿಕ್ಕಟ್ಟನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಎಸ್ಐಆರ್ ವಿವಾದವನ್ನ ಸೃಷ್ಟಿ ಮಾಡಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ನೋಡಿ, ಇನ್ನು ಕಾಂಗ್ರೆಸ್ನಿಂದಲೂ ಕೂಡ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡುವುದಕ್ಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ನೋಡಿ, ಒಂದ್ ಕಡೆ NDA ಆರೋಪ ಏನು, ಕಾಂಗ್ರೆಸ್ನ ಕೌಂಟರ್ ಏನು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಅಕ್ರಮ ಬಾಂಗ್ಲಾದೇಶಿಯರನ್ನ ಸೇರಿಸುವಂತಹ ಹುನ್ನಾರ ನಡೆಸ್ತಾ ಇದೆ ಅಂತ ಹೇಳಿ NDA ಆರೋಪ ಮಾಡಿದ್ರೆ, ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ತನ್ನ ಆಂತರಿಕವಾದಂತಹ ಲೋಪದೋಷಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ತಿದೆ. ಇನ್ನ ಎಸ್ಐಆರ್ ಅಕ್ರಮದ ಪಟ್ಟಿ ತಯಾರಿಸಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೂಡ ಕೊಡಲಾಗಿದೆ. ಅದೇ ಕಾಂಗ್ರೆಸ್ನಿಂದಲೂ ಕೂಡ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡೋದಕ್ಕೆ ಈಗ ಆಲ್ರೆಡಿ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರಂತೆ. ಕೌಂಟರ್ ಅಟ್ಯಾಕ್ ಅನ್ನ ಗಮನಿಸ್ತಾ ಇದ್ದೀವಿ. NDA ಆರೋಪ ಒಂದು ಕಡೆ, ಕಾಂಗ್ರೆಸ್ ಕೌಂಟರ್ ಏನಿದೆ ಅಂತ, ಕಾಂಗ್ರೆಸ್ನಿಂದ ಎಸ್ಐಆರ್ ಬುಡಮೇಲು ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಒಂದು ಕಡೆ NDA ಹೇಳುತ್ತೆ. ಎಸ್ಐಆರ್ ಲೋಪದೋಷಕ್ಕೆ ಕಾರಣ ಆಂತರಿಕವಾದಂತಹ ವಿಚಾರ ಅಂತ ಹೇಳ್ತಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಅಕ್ರಮ ವಾಟ್ಸ್ಆಪ್ ಗ್ರೂಪ್ ಅನ್ನ ರಚನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆ ಮೂಲಕ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ. ಆದ್ರೆ ಯಾವುದೇ ಮತದಾರರ ಹೆಸರು ಡಿಲೀಟ್ ಆಗಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇನ್ನ ಕಾಂಗ್ರೆಸ್ ಅಕ್ರಮ ಬಾಂಗ್ಲಾದೇಶಿಯರನ್ನ ಸೇರಿಸುವಂತಹ ಹುನ್ನಾರ ನಡೆಸ್ತಿದೆ ಅಂತ NDA ಹೇಳಿದ್ರೆ, ಬಿಜೆಪಿ ತನ್ನ ಆಂತರಿಕವಾದಂತಹ ಬಿಕ್ಕಟ್ಟೇನಿದೆ ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಎಸ್ಐಆರ್ ಇದನ್ನ ಕೌಂಟರ್ ಅಟ್ಯಾಕ್ ಮಾಡ್ತಿದೆ ಅಂತ ಹೇಳ್ತಿದೆ. ಇನ್ನ ಎಸ್ಐಆರ್ ಅಕ್ರಮದ ಪಟ್ಟಿ ತಯಾರಿಸಿ ಚುನಾವಣಾ ಆಯೋಗಕ್ಕೆ ಒಂದು ಕಡೆ ದೂರನ್ನ ಕೊಡೋದಕ್ಕೆ ಮುಂದಾಗಿದೆ. ಇನ್ನ ಕಾಂಗ್ರೆಸ್ನಿಂದಲೂ ಕೂಡ ಚುನಾವಣಾ ಆಯೋಗಕ್ಕೆ ಈಗ ದೂರು ನೀಡೋದಕ್ಕೆ ನಿರ್ಧಾರವನ್ನ ಕಾಂಗ್ರೆಸ್ನವರು ಮಾಡ್ಕೊಂಡಿದ್ದಾರೆ. ಈಗ NDA ಆಲ್ರೆಡಿ ದೂರನ್ನ ಕೊಟ್ಟ ಆಗಿದೆ. ಕಾಂಗ್ರೆಸ್ ಅವರು ಕೌಂಟರ್ ದೂರನ್ನ ಕೊಡೋದಕ್ಕೂ ಕೂಡ ಈಗ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಇಬ್ರು ಕೂಡ ಆರೋಪ ಪ್ರತ್ಯಾರೋಪಗಳು ನಡೀತಲೇ ಇದೆ.
SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೋರ್ಟ್ ಮೆಟ್ಟಿಲನ್ನ ಏರ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಟ್ ಅದು ಕೋರ್ಟ್ ಹಂತಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಚಾರಣೆ ಆಗಬಹುದು, ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲೂ ನಾವು ಗಮನಿಸಿದ್ದೀವಿ, ತೃಣಮೂಲ ಕಾಂಗ್ರೆಸ್ ಅಲ್ಲಿ SIR ಪ್ರಕ್ರಿಯೆ ನಡೀತಿದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಇದೇ ರೀತಿಯಾದಂತಹ ಹೋರಾಟವನ್ನ ಮಾಡಿತ್ತು. ಅದೇ ಒಂದು ಹೋರಾಟದ ಹಾದಿಯನ್ನ ಕರ್ನಾಟಕದಲ್ಲೂ ಇಂಪ್ಲಿಮೆಂಟ್ ಮಾಡ್ತಾರಾ, ಅದಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಏನಾದ್ರೂ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. SIR ಅಕ್ರಮದ ವಿರುದ್ಧ ಈಗ ರಾಜ್ಯದ ವಿಪಕ್ಷಗಳು ಸಿಡಿದೆದ್ದಿದೆ. ಇಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ SIR ಅನ್ನ ಕರೆಕ್ಟ್ ಆಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ತನಗೆ ಇಷ್ಟದಂತೆ ನಡೆಸ್ಕೊಳ್ತಾ ಇದೆ ಅನ್ನುವಂತಹ ಆರೋಪ. ಹಾಗಾಗಿ ಸಾಕಷ್ಟು ಕಡೆಗಳಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಈ ಒಂದು ಪ್ರೊಟೆಸ್ಟ್, ಈ ಪ್ರಕ್ರಿಯೆ ಏನಿದೆಯಲ್ಲ ಇದನ್ನ ಸ್ಟಾಪ್ ಮಾಡಬೇಕು, ಫುಲ್ ಸ್ಟಾಪ್ ಹಾಕಬೇಕು, ಹೊಸದಾಗಿ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಚುನಾವಣಾ ಆಯೋಗದ ಮೇಲೆ ಹಾಕುವಂತಹ ಪ್ರಯತ್ನ ಮಾಡಿದ್ರು. ಚುನಾವಣಾ ಆಯೋಗ ಈಗ ಇಂಟರ್ಫಿಯರ್ ಆದಂತಹ ಸಂದರ್ಭದಲ್ಲಿ ಆ ಪ್ರಕ್ರಿಯೆಗೆ ಬ್ರೇಕ್ ಹಾಕುವಂತ ಸಾಧ್ಯತೆ ಇದೆಯಾ, ಅಥವಾ ಪ್ರಕ್ರಿಯೆಗೆ ಅಂದ್ರೆ ಕಾನೂನಾತ್ಮಕವಾಗಿ ಏನೆಲ್ಲ ಪ್ರೊಸೀಜರ್ಗಳು ಇದೆ ಅದನ್ನೆಲ್ಲವನ್ನ ಕೂಡ ನೋಡ್ಬೇಕಾಗತ್ತೆ. ಈಗ ಸದ್ಯಕ್ಕೆ SIR ಪ್ರಕ್ರಿಯೆಯಲ್ಲಿ ದೋಷದ ಆರೋಪ ಏನ್ ಕೇಳಿ ಬರ್ತಾ ಇದೆ, ಅದಕ್ಕೆ ಕೊಡ್ತಿರುವಂತಹ ಆರೋಪ ಮಾಡ್ತಿರುವಂತಹ SIR ಅಕ್ರಮದ ವಿರುದ್ಧ ಈಗ ರಾಜ್ಯ ವಿಪಕ್ಷಗಳು ಒಂದು ಕಡೆ ಆರೋಪ ಮಾಡ್ತಿದೆ. ಅದಕ್ಕೆ ಕೌಂಟರ್ ಆಗಿ ಈಗ ಕಾಂಗ್ರೆಸ್ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ದಿಲೀಪ್ ಗೌಡ ಬಿಜೆಪಿ ವಕ್ತಾರರು ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್, ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಪಶ್ಚಿಮ ಬಂಗಾಳದಲ್ಲೂ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅಲ್ಲಿ ಇದೇ ರೀತಿಯಾದಂತಹ ಹೋರಾಟಗಳು ಕೂಡ ನಡೀತು. ಆದ್ರೆ ಅದೇ ರೀತಿಯಾದಂತಹ ಪ್ರಕ್ರಿಯೆ ಸ್ಟಾಪ್ ಮಾಡುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆಯಾ? ಕರ್ನಾಟಕದಲ್ಲೂ ಅದೇ ರೀತಿಯಾದಂತಹ ಒಂದು ಹೋರಾಟ ನಡೆಯುತ್ತೆ, ಯಾವ ಹಂತಕ್ಕೆ ಹೋಗ್ಬೋದು ಅಂತ ಸರ್? ಮೇಡಮ್, ಕರ್ನಾಟಕದಲ್ಲಿ SIR ಸಂಪೂರ್ಣವಾಗಿ ದಾರಿ ತಪ್ಪಿದೆ. SIR ಅನ್ನ ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಇಲ್ಲಿದ್ದಂತಹ ಅಧಿಕಾರಿಗಳಿಗೆ ಎದರಿಸಿ ಬೆದರಿಸಿ ಅವ್ರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಎನುಮರೇಷನ್ ಫಾರ್ಮ್ಗಳನ್ನ ಮಸೀದಿಗಳಲ್ಲಿ, ತುಮಕೂರಿನ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ ಹಾಗೂ ಬಿಜಾಪುರದ ಮಸೀದಿಗಳಲ್ಲಿ, ಕುಣಿಗಲ್ನಲ್ಲಿ ಒಂದು ಘಟನೆ ಆಯ್ತು, ರಾಮನಗರದ ಒಂದು ಚೌಟ್ರಿನಲ್ಲಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಇವರು ಮಸೀದಿನಲ್ಲಿ ಎನುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ ಅಂತಂದ್ರೆ ಈಗ ಆರ್ಟಿಕಲ್ 324 ಏನ್ ಹೇಳುತ್ತೆ, ಏನು ಇವತ್ತು ಮಾಡ್ತಿರ್ತಕ್ಕಂಥ SIR ಪ್ರತಿಯೊಂದು ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ ಅವರಿಗೆ ಅಕಸ್ಮಾತ್ ಆ ಮನೆಯಲ್ಲಿ BLA 2 ಮೂರು ಪಕ್ಷದ ಜೊತೆ ಹೋಗ್ಬೇಕು, ಹೋಗಿ ಅವರನ್ನ ಭೇಟಿ ಮಾಡಿ ಎನುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ಬರ್ಬೇಕು, ತದನಂತರ ಈಸ್ಕೊಂಡ್ ಬರ್ಬೇಕು ಅಂತ ಹೇಳಿ. ಅಕಸ್ಮಾತ್ ಅವನ್ ಇಲ್ಲ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಮನುಷ್ಯ ಇಲ್ಲ ಅಂತಂದ್ರೆ 3 ಬಾರಿ ವಿಸಿಟ್ ಮಾಡ್ಬೇಕು, ಆಮೇಲೆ ನೋಟಿಸ್ ಅಂಟಿಸ್ಬೇಕು ಅಂತ ಹೇಳಿ. ಆದ್ರೆ ಇವ್ರು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಎಲ್ಲರಿಗೂ ಎನುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಇವ್ರು ಏನಾದ್ರೂ ಮಾಡಿ ಇವರ ಮತ ಬ್ಯಾಂಕ್ ಗಳನ್ನ ಉಳಿಸ್ಕೊಬೇಕು. ಉದಾಹರಣೆಗೆ ನಾನು ಕುಣಿಗಲ್ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ. ವಾರ್ಡ್ ನಂಬರ್ 19 ಅಂಬೇಡ್ಕರ್ ನಗರ ಅಂತಕ್ಕಂಥ ಒಂದು ಘಟನೆ, ಅಲ್ಲಿ ಸುಮಾರು 500 ರಿಂದ 600 ಮುಸಲ್ಮಾನ್ ಹೋಟ್ಗಳಿದೆ. ಅಲ್ಲಿ ಒಂದು ಕಡೆ ಕುತ್ಕೊಂಡು ಎನುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ, ಎಲ್ಲರೂ ಸಹ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅದನ್ನ ಫಿಲ್ ಮಾಡಿ ತಂದು ವಾಪಸ್ ಕೊಡ್ತಾರೆ. ಈಗ ಯಾರು ಯಾವ ವಾರ್ಡ್ ಇಂದ ಯಾವ ಮನೆಯಿಂದ ಯಾರ ಹೆಸರಿನಲ್ಲಿ ಫಿಲ್ ಮಾಡಿಕೊಟ್ಟ ಅಂತ ಗೊತ್ತಿಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂತಾರೆ. ಇಲ್ಲಿ SIR ಎಲ್ಲಿ ಆಯ್ತು, SIR ಅದರ ಉದ್ದೇಶ ಎಲ್ಲಿ ಮಾಡ್ದಂಗ ಆಯ್ತು ಅಂತಕ್ಕಂಥದ್ದು ನಮ್ಗೆ ಇದು ಅನುಮಾನ ಪಡ್ಲಿಕ್ಕೆ ಮುಖ್ಯ ಕಾರಣ ಮೇಡಮ್. ಮತ್ತೆ ಇವತ್ತು ಇನ್ನೊಂದು ಏನ್ ಮಾಡಿದ್ರು ಇವರು ಕಾಂಗ್ರೆಸ್ನವರು ಅಂತಂದ್ರೆ, ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿಬಿಟ್ರು. SIR ಬಿಜೆಪಿ ತನ್ನ ಕಡೆಗೆ ಮಾಡ್ಕೋತಾ ಇದೆ, ಅದರಿಂದ ಬಹಳ ಹುಷಾರಾಗಿರಿ, SIR ಇಂದ ಬಿಗಿನಿಂಗ್ ಅಲ್ಲಿ SIR ಬರ್ತಾ ಇದೆ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ನವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. SIR ಬರೋದ್ರಿಂದ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವಾಗ ಚೆನ್ನೈಯಲ್ಲಿ ಇರಬಹುದು, ಪಶ್ಚಿಮ ಬಂಗಾಳದಲ್ಲಿ ಇರಬಹುದು, ನಾವು ಗಮನಿಸಿದೀವಿ ಅಲ್ಲಿನ ಪರಿಸ್ಥಿತಿ ಹೇಗೆಲ್ಲ ಬದಲಾವಣೆಗಳಾಯ್ತು ಅಂತ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಇಲ್ಲೂ ಕರ್ನಾಟಕದಲ್ಲಿ ಎಲ್ಲ ಆಗ್ಬಿಡುತ್ತೋ ಅಂತ ಕಾಂಗ್ರೆಸ್ಗೆ ಆತಂಕ ಇತ್ತು ಅಲ್ವಾ? ಎಸ್, ಆ ಆತಂಕ ಇತ್ತು. ಪರಿಸ್ಥಿತಿ ಬದಲಾಗಿದೆ, ಇವಾಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿದೆ. ಈಗ ಬಿಜೆಪಿ ಅಲ್ವಾ, ಬಿಜೆಪಿ ಮತ್ತೆ JDS ಇಬ್ರು ಸೇರಿ ಈಗ ಕಂಪ್ಲೇಂಟ್ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಕಂಪ್ಲೇಂಟ್ ಹೋರಾಟ ಮಾಡ್ತಾ ಇದ್ದೀವಿ ಮೇಡಮ್. ಹೋರಾಟ ಮಾಡಿದ್ರು ಸಹ ಅಧಿಕಾರಿಗಳು ನಮ್ಮ ಕಂಟ್ರೋಲ್ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಪ್ರಕ್ರಿಯೆನಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಸಹ ರಾಜ್ಯ ಸರ್ಕಾರದ ಅಂಡರ್ ನಲ್ಲಿ ಬರೋದ್ರಿಂದ ಅದಕ್ಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ MLA ಗಳು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ, ನೀವು ಉದಾಹರಣೆಗೆ ನೋಡಿ ಕಲಬುರ್ಗಿನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ
99% ಅವ್ರದ್ದು ಮ್ಯಾಪಿಂಗ್ ಆಗಿದೆ. ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. SIR 99% ಮ್ಯಾಪಿಂಗ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲ ಡೆತ್ ಆಗಿರೋರು ಇರ್ತಾರೆ, ಬೇರೆ ಕಡೆ ಹೋಗಿರೋರು ಇರ್ತಾರೆ, ಅಥವಾ ಮತ್ತೊಂದು ಇರ್ತಾರೆ. ಆದ್ರೂ 99% ಹೆಂಗಾಯ್ತು? ಇದು ಅಧಿಕಾರಿಗಳನ್ನ ಎದುರಿಸಿ ಬೆದರಿಸ್ತಕ್ಕಂಥ ತಂತ್ರ ಅಲ್ವಾ ಅಂತಕ್ಕಂಥದ್ದು ಒಂದು ಮೇಡಮ್. ಮತ್ತೆ ಇನ್ನೊಂದು, ಇದು ಈ ಜನಸಾಮಾನ್ಯರು ಎದುರುಕೊಂಡು ಎಲ್ಲೋ ಒಂದು ಕಡೆ SIR ವಿಚಾರವಾಗಿ ಭಯಭೀತರಾಗಿ ಆತಂಕಕ್ಕೊಳಗಾಗಿ ಓಡೋಗ್ತಕ್ಕಂಥದ್ದು, ದುಂಬಾಲು ಬೀಳ್ತಕ್ಕಂಥದ್ದು, ಅಧಿಕಾರಿಗಳ ಮೇಲೆ ಬೀಳ್ತಕ್ಕಂಥ ಕೆಲಸವನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಮೇಡಮ್ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇವತ್ತು ಇಷ್ಟೊಂದು SIR ಸಮಸ್ಯೆ ಆಗ್ಲಿಕ್ಕೆ ಕಾರಣ ಆಶಾ ಕಾರ್ಯಕರ್ತೆಯರನ್ನ ದೂರ ಇಟ್ಟಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ SIR ಪ್ರಕ್ರಿಯೆಯಿಂದ ಆಶಾ ಕಾರ್ಯಕರ್ತೆಯರನ್ನ ದೂರ ಇಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಮೇಡಮ್. ಈಗ ನನ್ನ ಬೂತ್ ನಲ್ಲಿ ಇರ್ತಕ್ಕಂತ ಆಶಾ ಕಾರ್ಯಕರ್ತೆಗೆ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ, ಅಲ್ಲಿ ಯಾರು ಡೆತ್ ಆಗಿದ್ದಾರೆ, ಯಾರು ಆಚೆ ಹೋಗಿದ್ದಾರೆ, ಯಾರು ಒಳಗಡೆ ಬಂದಿರ್ತಾರೆ ಅಂತ ಹೇಳಿ. ಈಗ ಆಶಾ ಕಾರ್ಯಕರ್ತೆಯರನ್ನ SIR ಇಂದ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರಿಂದ ಈ SIR ಇಂದ ದೂರ ಇಟ್ಟಿರೋದ್ರಿಂದ ಏನ್ ಮಾಡಿದ್ರು, ಬೇರೆ ಕಡೆಯಿಂದ ಟೀಚರ್ಸ್ನೋ ಅಥವಾ ಇನ್ನೊಬ್ರು ಸರ್ಕಾರಿ ಅಧಿಕಾರಿನ ತಂದು ಹಾಕಿದ್ರು. ಅವ್ರಿಗೆ ಬಂದವ್ರಿಗೆ ದಿಲೀಪ್ ಯಾರು ಅಂತ ಗೊತ್ತಿಲ್ಲ, ದಿಲೀಪ್ ಅವ್ರ ತಂದೆ ಯಾರು ಅಂತ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಪಾಪ, ಅವ್ರ ಮೇಲೆ ಈ ಪ್ರೆಷರ್ ಏನಾಗಿದೆ, ಯಾರನೋ ಕರ್ಕೊಂಡ್ ಬರ್ತಾರೆ, ಇವ್ರು ದಿಲೀಪ್ ಇರ್ಬಹುದು ಅಂತ ಹೇಳಿ ನಮಗೆ ಫಾರ್ಮ್ ಅನ್ನ ಕೊಟ್ಟು ಹೋಗ್ತಾರೆ. ಸೊ ಈಗ ಮಾಹಿತಿ ಇಲ್ಲ. ಈಗ ಅಧಿಕಾರಿಗಳನ್ನ ಹೊರಗಡೆಯಿಂದ ಕರ್ಸ್ಕೊಂಡಿರೋದ್ರಿಂದ, ಆಶಾ ಕಾರ್ಯಕರ್ತರನ್ನ ದೂರ ಇಟ್ಟಿರೋದ್ರಿಂದ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ದೂರ ಇಟ್ಟಿರೋದ್ರಿಂದ ಇದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಉದ್ದೇಶ ಪೂರ್ವಕವಾಗಿ ನಾನು ಮತ್ತೆ ರಿಪೀಟ್ ಮಾಡಿ ಅವ್ರು ಹೇಳ್ತಾ ಇರೋದು, ಬಟ್ ಆದ್ರೆ ಟೀಚರ್ಸ್ ಗಳಿಗೆ ಇವರು ಅವಮಾನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮಾಡ್ತಿರುವಂತಹ ಆರೋಪ, ಟೀಚರ್ಸ್ ಗಳಿಗೆ ಅವಮಾನ ಮಾಡ್ತಿದ್ದಾರೆ, ನಾವು ಅವ್ರನ್ನ ಬಳಸ್ಕೊಳ್ಳೋದೇ ತಪ್ಪಾ ಅಂತ ಹೇಳ್ತಿದ್ದಾರೆ. ಮಾಡ್ತಾ ಇಲ್ಲ ಮೇಡಮ್. ಟೀಚರ್ಸ್ ಗಳಿಗೆ ಬೂತ್ ಒಂದಲ್ಲಿ ಇರ್ತಕ್ಕಂತ ಮತದಾರರ ಒಂದು ಡೀಟೇಲ್ಸ್, ಈಗ ನನ್ನ ಬೂತ್ ನಲ್ಲಿ ಸ್ಕೂಲೇ ಇಲ್ಲ, ಶಾಲೆನೇ ಇಲ್ಲ ನನ್ನ ಬೂತ್ ನಲ್ಲಿ. ಆ ಶಾಲೆನೇ ಇಲ್ಲ, ಬೇರೆ ಬೂತ್ ಇಂದ ಹಾಕಿದ್ದಾರೆ, ಬೇರೆ ಕಡೆಯಿಂದ, ಬೇರೆ ಪಂಚಾಯತಿಯಿಂದ ಹಾಕಿದ್ದಾರೆ. ಅವ್ರಿಗೆ ನನ್ನ ಬೂತ್ ನಲ್ಲಿ ಇರ್ತಕ್ಕಂಥ ಮಾಹಿತಿ ಏನ್ ಗೊತ್ತು? ಅವ್ರು ಇನ್ನೊಬ್ರನ್ನ ಕರ್ಕೊಂಡ್ ಬರ್ಬೇಕು. ಅದ್ರ ಬದಲು ನನ್ನ ಬೂತ್ ನಲ್ಲಿ ಇದ್ದಂತ ಆಶಾ ಕಾರ್ಯಕರ್ತೆಯನ್ನ ಹಾಕಿದ್ರೆ, ಮೊದ್ಲಿಂದಲೂ ಸಹ ಸೆನ್ಸಸ್ ಮಾಡಿದವರು ಆಶಾ ಕಾರ್ಯಕರ್ತೆಯರು, ಮತದಾರರ ಪಟ್ಟಿ ಸಮಸ್ಯೆ ಆದಾಗ ಸರಿಪಡಿಸುವಂತವ್ರು ಆಶಾ ಕಾರ್ಯಕರ್ತೆಯರು. ಇನ್ನೊಂದೇನಂದ್ರೆ ಗಮನಿಸಬೇಕಾಗಿರೋದು, ಅವ್ರಿಗೆ ಈಗ ನಿಮ್ಗೆ ಬೇರೆ ಬೂತ್ ಹಾಕಿದ್ದಾರೆ ಅಂತ ಹೇಳಿದ್ರಲ್ಲ, ಅಟ್ ಲೀಸ್ಟ್ ಅವ್ರನ್ನ ಬೇರೆ ಬೂತ್ ಹಾಕಿದ್ರೆ ಅವ್ರಿಗೆ ಟ್ರೈನ್ ಆಗಿರ್ಬೇಕಲ್ವಾ? ಟ್ರೈನ್ ಅಪ್ ಆಗಿರ್ಬೇಕಾದ್ರೂ ಗಮನದಲ್ಲಿ ಇದೆಯಾ? ಅದು ಟ್ರೈನ್ ಅಪ್ ಆಗಿರುತ್ತೆ, ಎಲ್ಲರೂ ಟ್ರೈನ್ ಅಪ್ ಆಗಿದೆ, ಅದನ್ನ ಟ್ರೈನ್ ಅಪ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಆ ಬೂತ್ ನ ನಾಲೆಜ್ ಇರ್ತಕ್ಕಂತ ಆಶಾ ಕಾರ್ಯಕರ್ತರನ್ನ ದೂರ ಇಟ್ಟಿದ್ದಾರೆ. ಯಾಕೆ ಅಂತಲೂ ಹೇಳ್ಬಿಡ್ತೀನಿ ಮೇಡಮ್. ಆಶಾ ಕಾರ್ಯಕರ್ತರಿಗೆ ಕಳೆದ ಬಾರಿ ಮಾಡಿದಂತ ಜಾತಿ ಸಮೀಕ್ಷೆ ಇರ್ಬೋದು, ಸೆನ್ಸಸ್ ಆಗಿರ್ಬೋದು, ಇದರ ಗೌರವ ಧನವನ್ನ ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಡಿಸೈಡ್ ಮಾಡಿದ್ರು, ಅವ್ರ ಸಂಘಟನೆ ಡಿಸೈಡ್ ಮಾಡ್ತು, ಈ ಸಲ ನಾವು SIR ನಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿ. ಅಕಸ್ಮಾತ್ ಸರ್ಕಾರ ಇದನ್ನ ಬಹಳ ವ್ಯವಸ್ಥಿತವಾಗಿ ನಡೆಸಬೇಕು ಅಂತ ಅನ್ಕೊಂಡಿದ್ರೆ, ಅವ್ರ ಜೊತೆ ಮಾತನಾಡಿ ನಿಮ್ಗೆ ಗೌರವ ಧನವನ್ನ ಕೊಡ್ತೀವಿ ಅಥವಾ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಇದುಗಡೆ ಬಂದಿರೋರು. ಈ ಸಮಸ್ಯೆ ಕರ್ನಾಟಕದಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಮೇಡಮ್, ಇದು ಬಹಳ ವೆರಿ ಸೀರಿಯಸ್ ಇಶ್ಯೂ. ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾ ಇದ್ದಂತವ್ರು, ಸೆನ್ಸಸ್ ಆಗಿರ್ಬೋದು, ಜಾತಿ ಗಣತಿ ಆಗಿರ್ಬೋದು, ಈ ಮತದಾರರ ಪರಿಷ್ಕರಣೆ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇದ್ದಂತದ್ದು ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು. ಇವ್ರನ್ನ ದೂರ ಇಟ್ಟಿರೋದ್ರಿಂದ ಈ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಮಗೆ ಅನಿಸ್ತಾ ಇದೆ, ಈ SIR ಪ್ರಕ್ರಿಯೆ ಮುಗಿದ್ರೂ ಸಹ ಇಷ್ಟು, ಯಾಕೆಂದ್ರೆ ಗಡುವು ಕೊಟ್ಟಿರ್ತಕ್ಕಂಥದ್ದು 1 ತಿಂಗಳು ಮೇಡಮ್. 1 ತಿಂಗಳೊಳಗಡೆ ಇದನ್ನ ಮಾಡಕ್ ಆಗ್ತಾ ಇಲ್ಲ. ಟೀಚರ್ಸ್ ಗಳು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಯಾವ್ದೋ ಊರಿನ ಟೀಚರ್ ಯಾವ್ದೋ ಊರಿಗೆ ಹೋಗಿ ಬೂತ್ ನ ನಾಲೆಡ್ಜ್ ಗೊತ್ತಿರೋದಿಲ್ಲ, ಯಾರ ಮನೆ ಎಲ್ಲಿರುತ್ತೆ ಅಂತ ಗೊತ್ತಿರೋದಿಲ್ಲ, ಯಾರ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಿರೋದಿಲ್ಲ, ಅವ್ರಿಗೆ ಪಾಪ ಯಾರೋ ಹೇಳ್ಬೇಕು, ಈ ರೀತಿ ಕಷ್ಟ ಬೀಳ್ತಾ ಇದ್ದಾರೆ. ಸೊ ಈಗ ಉದಾಹರಣೆಗೆ ಮೇಡಮ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಂದು ಬೂತ್ ಅಲ್ಲಿ 12 ಊರು ಇರ್ತವೆ ಅನ್ಕೊಳ್ಳಿ. ಒಂದು ಬೂತ್ ಅಲ್ಲಿ 12 ಊರು, 12 ಊರಲ್ಲಿ ಆ ಊರ್ ಎಲ್ಲಿರುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಬೇರೆ ಕಡೆಯಿಂದ ಬಂದಿರೋರಿಗೆ. ಆ ಊರ್ನ ಹುಡ್ಕತಾ ಹೋಗ್ಬೇಕು. ಉದಾಹರಣೆಗೆ ಒಂದು ಬೂತ್ ಅಲ್ಲಿ 1200 ವೋಟ್ಗಳಿದ್ದು ಅಂತಂದ್ರೆ, ಈಗ ಆ ಊರ್ನಲ್ಲಿ ಎಷ್ಟು ವೋಟ್ಗಳಿದಾವೆ? ಈಗ ನಾನು ಆ ಊರ್ಗ್ ಹೋಗ್ತಾ ಇದ್ದೀನಿ, ಉದಾಹರಣೆಗೆ ಯಾವ್ದೋ ರಾಮಪುರ ಅಂತ ಹೇಳಿ ಆ ಊರ್ಗ್ ಹೋಗ್ತಾ ಇದ್ದೀನಿ. ಆ ಊರ್ನಲ್ಲಿ 80 ವೋಟ್ಗಳಿದಾವೆ. ಆಶಾ ಕಾರ್ಯಕರ್ತರಾಗಿದ್ರೆ ಆ 80 ವೋಟರ್ಸ್ ನ ಎನುಮರೇಷನ್ ಫಾರ್ಮ್ ಅನ್ನ ಮಾತ್ರ ತೆಗೆದುಕೊಂಡು ಹೋಗಿರೋರು. ಆದ್ರೆ ಈಗ ಪಾಪ ಅವರು ಬೇರೆ ಕಡೆಯಿಂದ ಬಂದಿರೋದ್ರಿಂದ 1200 ವೋಟರ್ಸ್